ಸತೀಶ್ ಅಂತೇಳಿ ಆಹಾರ ಸುರಕ್ಷತಾಧಿಕಾರಿ ಕೆಜೆ ತಾಲೂಕು. ಸೊ ಇಲ್ಲಿ ಸಾರ್ವಜನಿಕರ ದೂರಿನ ಅನ್ವಯ ಇಲ್ಲಿ ಜರಾ ಚಿಕನ್ ಸೆಂಟ್ರಲ್ಲಿ ಕಮ್ಮಿ ಬೆಲೆಯಲ್ಲಿ ಮಾರ್ತಾ ಇದ್ದಾರೆ, ಕಬಾಬ್ಗೆ ಹೆಚ್ಚಿನ ಇದೆಲ್ಲ ಮಾರ್ತಾ ಇದ್ದಾರೆ. ಸೊ ಹಾಗಂತೇಳಿ ನಮಗೆ ಸಾರ್ವಜನಿಕ ದೂರ ಅನ್ವಯ ನಾವು ಇಲ್ಲಿ ಭೇಟಿ ಮಾಡಿ ನೋಡಿ ಪರಿಶೀಲಿಸಿದಾಗ ಕೆಲವೊಂದು ನ್ಯೂಸ್ಗಳು ಬಂತು. ಅದನ್ನು ಮಾಲೀಕರಿಗೆ ಸರಿಪಡಿಸಬೇಕು ಕೇಳಿದ್ವಿ. ಅವ್ರು 2-3 ದಿನ ಕಾಲಾವಕಾಶ ಕೇಳಿದ್ದಾರೆ, ಬಟ್ ಈಗಲೇ ಕೆಲವೊಂದನ್ನು ಸರಿಪಡಿಸ್ಕೊಂಡಿದ್ದಾರೆ. ಸೊ ಅದ್ರ ಮೇಲೆ ಇನ್ನು ಸ್ವಲ್ಪ ಇದು ಫುಲ್ ಆಗಬೇಕು, ಡ್ರಿಲ್ ಆಗಬೇಕು ಅಂತ ಹೇಳಿದ್ದೀನಿ, ಅದನ್ನು ಮಾಡಿದೆ ಅಂತ ಹೇಳಿದರೆ. ಕೆಲವೊಂದು ಸಣ್ಣ ನ್ಯೂನತೆಗಳಾಗಿದೆ. ಸೊ ಅದರ ಅನ್ವಯ ಆಹಾರ ಮಾದರಿನ ಪರೀಕ್ಷೆಗೆ ಒಳಪಡಿಸ್ತಾ ಇದ್ವಿ. ಸೊ ಅದು ಪರೀಕ್ಷೆ ಫಲಿತಾಂಶ ನೋಡಿ ಆಮೇಲೆ ಏನಾಗುತ್ತೆ ಅಂತೇಳಿ ಆಮೇಲೆ ಮುಂದಿನ ಕ್ರಮ ಮೇಲಧಿಕಾರಿಗೆ ತಿಳಿಸಿ ಕ್ರಮಗಳು ಕೈಗೊಳ್ಳಲಾಗುತ್ತೆ. ಸರ್ ಎಷ್ಟು ದಿನ ಆಗ್ಬೋದು ಸರ್ ಇದು ರಿಸಲ್ಟ್ ಬರೋದು? 15 ದಿನ ಒಳಗಡೆ ಬರುತ್ತೆ. ಸೊ ಯಾಕಂದರೆ ರಾಜ್ಯಾದ್ಯಂತ ಎಲ್ಲ ಕಡೆಯಿಂದ ಬರ್ತವೆ. ಸೊ ಹಂಗಾಗಿ ಮಿನಿಮಮ್ 15 ಡೇಸ್, 15 ದಿನ, ಕನಿಷ್ಠ 15 ದಿನ ಒಳಗಡೆ ಬರುತ್ತೆ. ಸೊ ಅವಾಗ ಅಧಿಕೃತವಾಗಿ ನಾವು ಇವರಿಗೆ ತಿಳಿಸ್ಕೊಡ್ತೇವೆ. ಸರ್ ಏನೇನು ಸರ್ ಇವಾಗ ನೀವು ಟೆಸ್ಟಿಗೆ ತೊಗೊಂಡು ಹೋಗ್ತಾ ಇದ್ದೀರಾ? ಸೊ ಕೆಮಿಕಲ್ ಪರೀಕ್ಷೆಗಾಗಿ ತಗೊಂಡು ಸಾರ್ವಜನಿಕ ಆಹಾರ ಪ್ರಯೋಗಾಲಯ ಸೆಂಟ್ರಲ್ ರೋಡ್ ಬೆಂಗಳೂರು ಅಂತೇಳಿ. ನಮಗೆ ದೂರಿನನ್ವಯ ಕಬಾಬು ಮತ್ತು ಚಿಕನ್ ಅನ್ನೋದೊಂದಿದೆ. ಸೊ ಅದರನ್ವಯ ನಾವು ಈಗ ರಾ ಚಿಕನ್ ತಗೊಂಡಿದ್ವಿ ಮತ್ತು ಕಬಾಬ್ಗೆ ಯೂಸ್ ಮಾಡುವಂಥ ಪೌಡ್ರು ಕಳಿಸ್ಕೊಡ್ತಾ ಇದ್ದೀನಿ. ಬಟ್ ಇದು ರಿಸಲ್ಟ್ ಬರೋಕ್ಕೆ 15 ಡೇಸ್ ಆಗುತ್ತೆ ಮ್ಯಾಕ್ಸಿಮಮ್. ಓಕೆ ಸರ್. ಬೇರೆ ಸರ್ ಏನೇನು ಕಂಡು ಬಂದಿದೆ ಹೇಳಿದ್ದೀನಿ. ಸೊ ಕೆಲವೊಂದು ನ್ಯೂಸ್ಗಳಿದೆ, ಹೆಡ್ ಕ್ಯಾಪ್ ಇರಲಿಲ್ಲ ಮತ್ತು ಏಪ್ರನ್ ಇಲ್ಲ, ಇದೆ ಅಂತ ಒಳಗಡೆ ಇಟ್ಟಿದ್ದಾರಂತೆ. ಸೊ ಅವರು ಕೆಲಸದವ್ರು ಹಾಕೊಂಡಿಲ್ಲ ಅಂತ ಹೇಳಿದ್ದಾರೆ. ಸೊ ಹಂಗಾಗಿ ಕರೆಕ್ಟಾಗಿ ಶಿಸ್ಟಾಗಿ ಅವ್ರಿಗೆ ಹೇಳಿದ್ದೀನಿ, ಮಾಲೀಕರಿಗೆ ಹೇಳಿದ್ದೀನಿ, ಕಡ್ಡಾಯವಾಗಿ ಏಪ್ರನ್ನು ಮತ್ತು ಇದು ಘನತಾ ತ್ಯಾಜ್ಯಗಳನ್ನೆಲ್ಲ ಸುತ್ತ ವಿವರ ಮಾಡಬೇಕಂತ ಹೇಳಿದ್ದೀನಿ. ಮತ್ತು ನೊಣಗಳು ಮತ್ತು ಡಸ್ಟ್ ಇಲ್ದಿರ ನೋಡ್ಕೊಳ್ಳೋಕ್ಕೆ ಅವ್ರಿಗೆ ಮಾಲೀಕರಿಗೆ ಸೂಚಿಸಿ ಅವರು ಕಡ್ಡಾಯವಾಗಿ ಇವತ್ತಿನ ಪಾಲಿಸಿ ಅಂತ ಹೇಳಿದ್ದಾರೆ. ಸರ್ ಮತ್ತೆ ನಮ್ಮ ಕೆಜೆ ತಾಲೂಕಲ್ಲಿ ಏನು ಹೇಳ್ತೀರಾ ಸರ್ ಅಂಗಡಿ ಮಾಲೀಕರು? ಕಡ್ಡಾಯವಾಗಿ ಎಲ್ರಿಗೂ ಹೇಳೋದಂದ್ರೆ ಕೃತಕ ಬಣ್ಣಗಳನ್ನ ದಯವಿಟ್ಟು ಉಪಯೋಗ ಮಾಡ್ಬೋದು. ಸೊ ಕೆಲವೊಂದು ಕಡೆ ನಮಗೆ ನಾವು ಹೋಗಿ ಭೇಟಿ ಮಾಡಿ ಪರಿಶೀಲಿಸಿದಾಗ ಕೆಲವರು ಗ್ರಾಹಕರೇ ಬೇಕು ಅಂತ ಹೇಳ್ತಾರೆ. ಸೊ ಹಾಗಾಗಿ ದಯವಿಟ್ಟು ಕೃತಕ ಬಣ್ಣಗಳನ್ನ ಮಾಡಬಾರ್ದು. ಬಟ್ ಇದು ಫುಡ್ ಗ್ರೇಡ್ ಕಲರ್ಸ್ನ ಮಾಡ್ಬೋದು, ಅದು ಮಿನಿಮಮ್ ಕಲರ್ ಯೂಸ್ ಮಾಡ್ಕೋಬೇಕಾಗುತ್ತೆ. ಅವ್ರಿಗೆ ಫುಡ್ ಕಲರ್ ಯೂಸ್ ಮಾಡಿದ್ರೆ ಕೆಮಿಕಲು ಅದು ದಂಡ ಏನು? ಸೊ ಅದು ಸೆಕ್ಷನ್ಸ್ ಇದ್ದಾವೆ. ಯಾಕಂದರೆ ಅವರು ಸೆಕ್ಷನ್ ಹೋದ್ಮೇಲೆ ಆಗುತ್ತೆ, ಎಲ್ಲರೂ ಒಂದೊಂದು ಗ್ರೇಡ್ ಇರ್ತದೆ. ಸೊ ಆ ಸೆಕ್ಷನ್ ಕಾನೂನು ಹೋಗ್ಬೇಕು, ಅದ್ರ ಪ್ರಕಾರ ಹೋಗುತ್ತೆ. ಸರ್ ಇದರ ಮುಂಚೆ ಕೂಡ ನಮ್ಮ ಫುಡ್ ಡಿಪಾರ್ಟ್ಮೆಂಟ್ ಅವರು ಸಾಹೇಬರು ಸಾಹೇಬರು ಇವ್ರಿಗಿಂತ ಮುಂಚೆ ಇದ್ದರು ಅಧಿಕಾರಿಗಳೆಲ್ಲ ಬಂದು ಪರಿಶೀಲನೆ ಮಾಡಿ ನಮಗೆ ಫುಡ್ ಲೈಸೆನ್ಸ್ ಕೊಟ್ಟು ಹೋಗಿದ್ದಾರೆ. ನಾನು ಫುಡ್ ಲೈಸೆನ್ಸ್ ಅವ್ರಿಗೆ ತೋರಿಸಿದ್ದೀನಿ, ನಮ್ಮ ಹತ್ರ ಎಲ್ಲ ಇದೆ. ನಾವು ಬಂದುಬಿಟ್ಟು ಸುಗ್ನಾ ಫುಡ್ಸ್ ಪ್ರೈವೇಟ್ ಲಿಮಿಟೆಡಿಂದ ನಾವು ಪರ್ಚೇಸ್ ಮಾಡೋದು ಡೈರೆಕ್ಟ್ ನಾವು ಕಂಪನಿಯಿಂದ, ಆಯಿತಾ? ನಮಗೆ ಯಾವ ಬ್ರೋಕರ್ ಇಲ್ಲ, ನಮ್ಗೆ ಯಾವುದೋ ಕಮಿಷನ್ ಏಜೆಂಟ್ ಇಲ್ಲ. ನಾವು ಡೈರೆಕ್ಟ್ ಕಂಪನಿಯಿಂದ ನಾವು ತಗೊಂಡು ಬಂದು ನಾವು ಇಲ್ಲಿ ಮಾರಾಟ ಮಾಡ್ತೀವಿ. ಅದಕ್ಕಿಂತ ನಾವು ಇದಕ್ಕೆ ಮುಂಚೆ ನಾವು ಇಲ್ಲಿ KGFದಲ್ಲಿ ಹೋಲ್ಸೇಲ್ ವ್ಯಾಪಾರ ನಾವು ಮಾಡಿಸ್ತಾ ಇದ್ದಿದ್ದು. ನಮಗೇನೋ ಅಲ್ಲಿ ಹೋಲ್ಸೇಲ್ ವ್ಯಾಪಾರ ಸೆಟ್ ಆಗಿಲ್ಲ. ಸರಿ, ಅವ್ರಿಗೂ ಕೊಡೋದು ನಾವು ಪಬ್ಲಿಕ್ಗೆ ಜನಸೇವೆ ಮಾಡೋಣ, ಪಬ್ಲಿಕ್ಗೆ ಬೇಕಾದರೆ ಅದೇ ಬೆಲೆಗೆ ಕೊಡೋಣ, ನಮಗೆ ಕ್ಯಾಶ್ ಆ್ಯಂಡ್ ಕ್ಯಾರಿಯಲ್ಲಿ ದುಡ್ಡಾಗಿಬಿಡುತ್ತೆ ಅಂದ್ಬಿಟ್ಟು ನಾವು ಎಲ್ಲರಿಗಿಂತ ನಾವು ನಮಗೆ ಕಡಿಮೆ ಬರೋದಕ್ಕೋಸ್ಕರ ನಾವು ಒಂದು 10-20 ರೂಪಾಯಿ ನಾವು ಕಡಿಮೆ ಮಾಡ್ತೀವಿ. ಅದೇ ರೀತಿ ನಾವು ಚಿಕನ್ ಕಬಾಬ್ ಕೂಡ ನಾವು ಇವಾಗ 180 ರೂಪಾಯಿ ನಮ್ಮ ಅಂಗಡಿಯಲ್ಲಿ ಚಿಕನ್ ಇದೆ. ಚಿಕನ್ ಮಾರಾಟ ನಾವು ಮಾಡೋದು ರಾ ಚಿಕನ್ನು. ನಮ್ಮದು ಒಂದು ಮಸಾಲ ಇದೆ, 1 kgಗೆ 10 ರೂಪಾಯಿ ಮಸಾಲ, 190 ರೂಪಾಯಿ ಆಯಿತು. ಎಣ್ಣೆ ಒಂದು 10 ರೂಪಾಯಿ, 200 ರೂಪಾಯಿ ಆಯಿತು. ಲೇಬರ್ ಒಂದು 10 ರೂಪಾಯಿ, 210 ರೂಪಾಯಿ ಆಯಿತು. 240 ರೂಪಾಯಿ ಮಾರೋದ್ರಲ್ಲಿ ಏನಿದೆ ನಮಗೆ ಕಡಿಮೆ? ಅದರಲ್ಲಿ ದೇವರು ನಮಗೆ 30-40 ರೂಪಾಯಿ ನಮಗೆ ಲಾಭ ಸಿಗ್ತಾ ಇದೆ. ಎಲ್ಲರೂ ಮಾರೋ ಥರ ನಮಗೆ 400 ರೂಪಾಯಿ 500 ರೂಪಾಯಿ ಕಬಾಬ್ ಮಾರಬೇಕು ಅಂತ ನಮಗೆ ಏನೂ ಅವಶ್ಯಕತೆ ಇಲ್ಲ. ನಮ್ಮ ಊರಲ್ಲಿ ಇರೋದು ಬಡವರು ಅವ್ರ ಕಷ್ಟದಲ್ಲಿ ಇರೋರು, ಅವ್ರಿಗೆಲ್ಲ ನಾವು ಜನಕ್ಕೆ ಸಹಾಯ ಮಾಡೋಣ ಅಂದ್ಬಿಟ್ಟು ನಾವು ವ್ಯಾಪಾರ ಮಾಡ್ತಾ ಇರೋದು. ನಮಗೆ ಜಾಸ್ತಿ ಲಾಭ ನಮಗೇನು ಬೇಕಾಗಿಲ್ಲ. ನಾವು ಡೈಲಿ 1000 kg ವ್ಯಾಪಾರ ಮಾಡ್ತೀವಿ. 1000 ನಮಗೆ 5 ರೂಪಾಯಿ ನಮಗೆ ಲಾಭ ಸಿಕ್ಕಿನ 5000 ರೂಪಾಯಿ ಆಯಿತು, ನಮಗೆ ಅದೇ ಸಾಕು. ಇವತ್ತು ಸಾಕು ಬಂದಿದ್ದಾರೆ ಫುಡ್ ಡಿಪಾರ್ಟ್ಮೆಂಟಿಂದ, ಅವ್ರಿಗೆಲ್ಲ ಸ್ಯಾಂಪಲ್ಸ್ ಎಲ್ಲ ನಮ್ಮ ಚಿಕನ್, ನಾವು ಇಲ್ಲಿ ಚಿಕನ್ ಕಬಾಬ್ಗೆ ನಾವು ಏನು ಮಸಾಲ ಹಾಕ್ತೀವಿ ಅದೇ ಅವರು ತಗೊಂಡಿದ್ದಾರೆ. ಆಮೇಲೆ ಆ ಚಿಕನ್ನು ಅವ್ರಿಗೆ ಸ್ಯಾಂಪಲ್ ಕೊಟ್ಟು ಕಳಿಸಿದ್ದೀನಿ, ನೀವು ಚೆಕ್ ಮಾಡಿ ಸರ್. ನಮ್ದರಲ್ಲಿ ಏನಾದರೂ ತೊಂದರೆ ಇದ್ರೆ ನೀವು ಏನಿರೋ ಕಾನೂನು ಪ್ರಕಾರ ನೀವು ಕ್ರಮ ತಗೊಳ್ಳಿ ಅಂತ ನಾವು ಹೇಳಿ. ಅದರಲ್ಲಿ ಕಲರ್ ಆ್ಯಡ್ ಮಾಡ್ತಾ ಇದ್ದೀರಾ, ಅದು ಕ್ಯಾನ್ಸರ್ ಬರುತ್ತೆ ಅಂತ ಹೇಳಿದ್ರು, ಅದ್ರ ಬಗ್ಗೆ ಏನು ಹೇಳ್ತೀವಿ? ನಾನು ನಗರಸಭೆ ಸದಸ್ಯರು, ನಾವು ಬೇರೆ ಹೋಟ್ಲ್ ಅವ್ರಿಗೆ ಅಂಗಡಿಯವ್ರಿಗೆ ನಾವು ಅಡ್ವೈಸ್ ಮಾಡ್ತೀವಿ. ಹೋಗಿ ನಾವು ಕಮಿಷನರ್ ಜೊತೆಯಲ್ಲಿ ಹೋಗಿ ನಾವು ಎಲ್ಲ ಈ ಥರ ಮಾಡಬಾರ್ದು ಅಂದ್ಬಿಟ್ಟು ನಾವು ಅಡ್ವೈಸ್ ಮಾಡ್ತೀವಿ. ಅಂಗಡಿಗೆ ಹೋಗಿ ಹೆಲ್ತ್ ಇನ್ಸ್ಪೆಕ್ಟರ್ ಜೊತೆಯಲ್ಲಿ. ಹಂಗಿರುವಾಗ ನಾನೇ ಇದು ಕಲರ್ ಮಿಕ್ಸ್ ಮಾಡಿದ್ರೆ ಚೆನ್ನಾಗಿರಲ್ಲ. ಆ ತಪ್ಪು ನಾವು ಮಾಡಲ್ಲ. ಅದು ಕಾನೂನದಲ್ಲಿ ಇದೆ, ಕಲರೆಲ್ಲ ಮಿಕ್ಸ್ ಮಾಡಬಾರ್ದು ಅಂದ್ಬಿಟ್ಟು ನಾವು ಕಲರ್ ಯಾವ ಕಲರ್ ನಾವು ಮಿಕ್ಸ್ ಮಾಡಲ್ಲ. ಗ್ರೀನ್ ಕಲರ್ ಆಗಲಿ, ರೆಡ್ ಕಲರ್ ಆಗಲಿ, ಯೆಲ್ಲೋ ಕಲರ್ ಆಗಲಿ ಏನು ಮಿಕ್ಸ್ ಮಾಡಲ್ಲ. ಏನೇನು ನ್ಯಾಚುರಲ್ ಶಕ್ತಿ ಮಸಾಲ
ಅಷ್ಟೇ ನಮ್ಮದ್ರಲ್ಲಿ ಇರೋದು. ಅದೇ ಮಸಾಲ ಏನು ಸಾಹೇಬ್ರು ಬಂದುಬಿಟ್ಟು ಸಾಪಲ್ಲಿ ತೊಗೊಂಡಿದ್ದಾರೆ ನಮ್ಮದರಲ್ಲಿ. ಅವ್ರು ಚೆಕ್ ಮಾಡಿ ನೋಡಿ ಎಲ್ಲಿ ಅದರಲ್ಲಿ ಏನು ಕಡಿಮೆ ಇದೆ, ಏನು ಜಾಸ್ತಿ ಇದೆ, ಅವ್ರು ಏನು ಬೇಕಂತ ಮಾಡೋದು, ಬೇರೆ ಏನಿದೆ ಅವ್ರಿಗೆಲ್ಲ ಹೊಟ್ಟೆ ನೋವು. ಅವರು ಯಾರು ಹೇಳ್ತಾ ಇದ್ದಾರೆ ಡೈಲಿ 5,000 kg ಸೇಲ್ ಮಾಡ್ತಾರೆ, 2,000 kg ಕಬಾಬ್ ಹಾಕ್ತಾರೆ ಅಂದ್ಬಿಟ್ಟು, ಅದೇ ಹೊಟ್ಟೆ ನೋವು ಅವ್ರಿಗೆ. ಅದಕ್ಕೆ ನಾವು ಏನು ಮಾಡೋಕ್ಕಾಗಲ್ಲ. ಅವರು ಬಂದುಬಿಟ್ಟು ನೋಡಬೇಕು ಫಸ್ಟೇ ನಮ್ಮ ಅಂಗಡಿದಲ್ಲಿ ತಗೊಂಡೋಗಿ ಅವ್ರು ತಿಂದ್ಬಿಟ್ಟು ಅವ್ರು ಹೇಳ್ಬೇಕು ನಮ್ಮದು ಹೆಂಗೆ ಕಲರ್ ಇದೆಯಾ, ಏನಿದೆ, ಚಿಕನ್ ಚೆನ್ನಾಗಿದೆಯಾ ಇಲ್ಲ ಅಂದ್ಬಿಟ್ಟು. ಇವಾಗ ನಮ್ಮ KGFದಲ್ಲಿ ನಮ್ಮ ನಗರಸಭೆಗಿಂತ ಅವ್ರು ದೊಡ್ಡವ್ರು ಯಾರಿದ್ದಾರೆ ಇಲ್ಲಿ? ನಗರಸಭೆ ಸ್ಟಾಫೇ ಬಂದು ನಮ್ಮ ಅಂಗಡಿದಲ್ಲಿ ಪರ್ಚೇಸ್ ಮಾಡ್ಕೊಂಡು ಹೋಗ್ತಾರೆ ಚಿಕನ್ನು. ಅವ್ರು ಚೆನ್ನಾಗಿಲ್ಲ ಅಂದರೆ ನಮ್ಗೆ ಕಂಪ್ಲೇಂಟ್ ಹೇಳ್ತಾರೆ. ಡೈಲಿ ಅವರು ವಾರಕ್ಕೆ ಬರ್ತಾರೆ, ಚಿಕನ್ನು ನಮ್ಮ ಪರ್ಚೇಸ್ ಮಾಡ್ಕೊಂಡು ಹೋಗ್ತಾರೆ. ನಾನು ಇರಲಿ ಇಲ್ಲದ ಹೋಗ್ರಿ ಹುಡುಗರ ಹತ್ರ ಬಂದುಬಿಟ್ಟು ಚಿಕನ್ ತೊಗೊಂಡು ಹೋಗ್ತಾರೆ. ಅವರು ಚೆನ್ನಾಗಿಲ್ಲ ಅಂದರೆ ಅವರು ನಮ್ಮ ಮೇಲೆ ಒಂದು ಕಾನೂನು ಪ್ರಕಾರ ಅವರು ಕ್ರಮ ತಗೊಳ್ತಾರೆ. ಇವಾಗ ಎಲ್ಲಿ ನಮ್ಮ KGFದಲ್ಲಿ ಎಷ್ಟು ಲೀಡರ್ಸ್ ಇದ್ದಾರೆ, ಅವ್ರ ಮನೆ ಫಂಕ್ಷನ್ ಮದುವೆ ಏನಿದ್ರೇನು ಇಲ್ಲೇ ತಗೊಂಡು ಹೋಗ್ತಾರೆ. ಬೇರೆ ಏನಿಲ್ಲ, ಅದು ಪರ್ಸ್ನಲ್ ವೆಕ್ಸ್. ಅದು ನಿಮಗೆ ಗೊತ್ತಿರಬೇಕು. ಅದು ಕಬ್ರಸ್ಥಾನದಲ್ಲಿ ಏನೋ ಸ್ಲಾಟ್ ಹೌಸ್ ಮಾಡ್ತೀನಿ ಬಿಟ್ಟು ನಾನು ಅಲ್ಲಿ ಮಾಡಬಾರ್ದು ಅಂದ್ಬಿಟ್ಟು ನಾನು ಕೇಳಿದೆ. ಅದಕ್ಕೆ ಥರ ಮಾಡ್ತಾರೆ, ಮಾಡಲಿ. ಅವ್ರು ಏನೇನು ಮಾಡ್ತಾರೆ ಮಾಡಲಿ. ನಮಗೆ ಏನು ಮಾಡಬೇಕು ನಮ್ಗೆ ಗೊತ್ತು, ನಾವು ಮಾಡ್ತೀವಿ. ನಾನು MG ಮಾರ್ಕೆಟ್ದಲ್ಲಿ 2002ರಿಂದ ನಾನು ಚಿಕನ್ ಅಂಗಡಿ ಇಟ್ಟಿದ್ದೀನಿ. ಆಮೇಲೆ ಅಲ್ಲಿಂದ ಇಲ್ಲಿ ಬಂದುಬಿಟ್ಟು ಒಂದು 7 ವರ್ಷ ಆಯಿತು. 2018-19ದಲ್ಲಿ ನಮ್ಮ ಅಂಗಡಿ ಓಪನ್ ಆಗಿರೋದು. ಆವತ್ತಿಂದ ಇವತ್ತು 5-6 ವರ್ಷ 7 ವರ್ಷ ಆಗ್ತಾಯಿದೆ. ಇವತ್ತುವರೆಗೂ ನಮ್ಮ ಅಂಗಡಿದಲ್ಲಿ ಒಂದು ಕಂಪ್ಲೇಂಟ್ ಇಲ್ಲ. ಚಿಕನ್ ಸರಿಯಾಗಿಲ್ಲ ಅಂತ ಯಾರು ನಮ್ಮ ಅಂಗಡಿದಲ್ಲಿ ಸಾವಿರಾರು ಜನ ಬರ್ತಾರೆ. KGFದಲ್ಲಿ ಯಾರು ಮುಟ್ಟಾಲ್ ಯಾರು ಇಲ್ಲ, ಇಲ್ಲಿ ಗುಗ್ಗುಗಳು ಯಾರು ಇಲ್ಲ, ಬರ್ತಾರೆ ಚಿಕನ್ ತಗೊಂಡೋಗಿ ತಿಂತಾರೆ. ನಮ್ಮ KGFದಲ್ಲಿ ಎಷ್ಟು ಹೋಟ್ಲ್ ಇದೆ, ಅದು ಅರ್ಧ ಹೋಟೆಲ್ದಲ್ಲಿ ನಮ್ಮ ಚಿಕನ್ ಹೋಗೋದು. ನಮ್ಮ ಚಿಕನ್ನೇ ನಾವೇ ಚಿಕನ್ ಕೊಡೋದು. ಬಂಗಾರಪೇಟೆ ಆಗಲಿ, KFC ಬಂಗಾರಪೇಟೆದಲ್ಲಿ ಇದೆ, ಅವ್ರಿಗೆಲ್ಲ ಕೇಳಿ. ಕ್ರಿಸ್ಪಿ ಚಿಕನ್ ಇದೆ, ಅವ್ರಿಗೆ ಹೋಗಿ ಕೇಳಿ. ಕೃಷ್ಣ ಫುಡ್ ಸೆಂಟರ್ ಇದೆ, ಅವ್ರಿಗೆ ಕೇಳಿ. ಧನಲಕ್ಷ್ಮಿ ಹೋಟ್ಲ್ ಅವ್ರಿಗೆ ಕೇಳಿ. ಗಣೇಶ್ ಹೋಟ್ಲಿಗೆ ನಾವೇ ಕೊಡ್ತಾ ಇದ್ವಿ ಚಿಕನ್ನು, ಆಯಿತಾ. ಎಲ್ಲ ಹೋಟ್ಲಿಗೆ ನಾವು ಸಪ್ಲೈ ಮಾಡೋದು. ಎಲ್ಲ ಅಂತ ಹೇಳಲ್ಲ, ಒಂದು ಅದರಲ್ಲಿ 50% ನಾವು ಕೊಡ್ತಾ ಇರೋದು. ಬೇಕಾದರೆ ಕೇಳಿ ನಮ್ಮ ಚಿಕನ್ ಹೆಂಗಿದೆ ಅಂತ. ಯಾರು ಒಬ್ಬರದ್ದು ಕೂಡ ಕಂಪ್ಲೇಂಟ್ ಇಲ್ಲ. ಕಂಪ್ಲೇಂಟ್ ಏನಾದರೂ ಇದ್ದರೆ ನಾವು ಸುಧಾರಿಸ್ಕೊಳ್ತೀವಿ ಅದರಲ್ಲಿ. சிக்கன் கடைக்காரங்கெல்லாம் வந்து இந்த வீடுக்கெல்லாம் சொல்கிறது, நான் இந்த மாதிரி நம்ம வயிற்றுக்கு ஆச்சுட்டான், வாய்க்கு ஆச்சுட்டான், அப்படி இப்படின்னு சொல்கிறது. அப்படி இருக்கிறப்போ இந்த காசு லட்சக்கணக்கில் நீங்கள் துண்ணுக்கிறீங்களா, கொண்டாந்து குத்துடுவீங்களா? நாளைக்கே கடை சாத்திர 1.5 கோடி வரணும் இந்த KGFல. கஷ்டப்பட்ட காசு, ராவ் பகல் கஷ்டப்பட்ட காசு, கொண்டாந்து உங்களுக்கு கோழி போட்டுக்கிறது. நான் அந்த காசு என்னாகிது எனக்கு குத்துடுவேன். நான் நாளைக்கே கடை சாத்துறேன். உங்களுக்கு கொடுக்குற விலைக்கு நீங்கள் கஸ்டமர் கொடுக்குறேன். ஆச்சுங்களா? நான் வந்து இதெல்லாம் நான் நிறைய 1.5 கோடி யார் சார் கொடுக்கணும் உங்களுக்கு? கடைக்காரங்க சார். கடைக்காரங்க இருக்கிறாங்க, அதில் ஒரு 90% கொடுக்கணும் சார். மார்க்கெட்டுக்கு போங்க, சுல்தான் சிக்கன் ஸ்டால் நினைக்கிது, அங்கே போய் கேளுங்க. அது எதிரில் நம்ம நயாஸ் சிக்கன் ஸ்டால் நினைக்கிது, அங்கே போய் கேளுங்க. இந்த KGFல 90% சிக்கன் கடைக்காரங்க. அதில் எல்லாரும் கொடுக்கணும்னு நான் சொல்ல. அதில் 10% நல்லவங்கிறாங்க கொடுத்துக்கிறாங்க, நான் இல்லைன்னு சொல்ல. 90% கடைக்காரங்க எனக்கு கொடுக்கணும். ஆச்சுங்களா? நீங்கள் போய் கேளுங்க. இது லீடருங்கெல்லாம் போய் சொல்கிறது பண்ணுறது இந்த சிக்கன் கடைக்காரங்க நான் சொல்கிறேன். இதே மாதிரி நீங்கள் சொல்லினீங்க ரேட்டு வந்து மேலே போகாது, இன்னும் கீழே போயினே இருக்கும். இப்போ 240 ரூபாய் கபாபு தின்னுக்கிறேன். நீங்கள் சொன்னதுனால அவங்க ஒன்று பேசினாங்க. அதனால கன்னட ராஜ்யசபாவுக்கு 200 ரூபாய் நம்ம கடையில் சிக்கன் கபாப் ஆஃபர். அப்படியே கலரை தின்னாக்க 200 ரூபாய் ஆஃபர். நீங்கள் என் பற்றி எவ்வளோ பேசுகிறீங்க, விலை வந்து அப்படியே கீழே போயினே இருக்கும். 240 200 ஆகும், 200 180, 170, 140, 100 ரூபாய் கூட ஆகும். எப்படிலாம் ஒரு வியாபாரி புள்ள நான். ஆனால் எனக்கு வியாபாரம் பண்ணுறது எனக்கு தெரியும். ஏன்னா இன்னைக்கெல்லாம் நாளைக்கு நான் காசு சம்பாரிச்சுக்குவேன். லாபம் நஷ்டம் எனக்கு பார்த்துருது எனக்கு தெரியும். யாரோ ஒருத்தர் சொல்கிறான் கேஜி கோழி கிளீன் பண்ணால் 3/4 kg வருது, 1/4 kg வருது, அதெல்லாம் கணக்கு நீ பார்க்காத. வந்து சாப்பிட்டு பார், அப்புறமா சொல்லு எனக்கு லாபமோ நஷ்டமோ அதெல்லாம் நீ கணக்கு போடாத. நீ மாங்காய் சாப்பிட்டு கொட்டை என்ன அது?